ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಕಿಚನಲ್ಲಿ ಮಾಡ್ತಿರೋ ರೆಸಿಪಿ ಹೆಸರು ಬದನೆಕಾಯಿ ಹುಳಿ ಬಜ್ಜಿ. ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. 10 ನಿಮಿಷದಲ್ಲಿ ಇದನ್ನು ನೀವು ಮಾಡಿಟ್ಬಿಡ್ಬೋದು. ಸೊ ನಮ್ಮ ರೆಸಿಪಿ ಬದನೆಕಾಯಿ ಹುಳಿ ಬಜ್ಜಿ. ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಈಗ ಇದಕ್ಕೆ ಬೇಕಾಗಿರೋ ಐಟಮ್ಸ್: ಬದನೆಕಾಯಿ, ಹುಣಸೆ ಹಣ್ಣು, ಬೆಲ್ಲ, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಬಿಳಿ ಎಳ್ಳು, ಉಪ್ಪು, ಉದ್ದಿನಬೇಳೆ, ಅಡುಗೆ ಎಣ್ಣೆ. ಸೊ ಫಸ್ಟು ಬದನೆಕಾಯಿನ ಹೆಚ್ಚಿಟ್ಕೋಬೇಕು, ಯಾವುದೇ ಹುಳ ಇಲ್ಲದೆ ಇರೋ ಥರ ನೋಡಿಕೊಂಡು. ಹುಣಸೆ ಹಣ್ಣಿಗೆ ನೀರು ಹಾಕಿಟ್ಬಿಟ್ರೆ ರಸ ಬಿಡುತ್ತೆ ಅಷ್ಟೊತ್ತಿಗೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಮ್ಮ ಬದನೆಕಾಯಿನೆಲ್ಲ ಹಾಕ್ಬಿಡ್ಬೇಕು. ಇದರಲ್ಲಿ ಯಾವುದೇ ಹುಳ ಇಲ್ಲದೆ ಇರೋ ಥರ ನೋಡ್ಕೊಂಡು ಅದಕ್ಕೆ ಅರ್ಧ ಹೆಚ್ಚಿ ಇದಕ್ಕೆ ಹಾಕಿರೋದು. ಸೊ ಈ ಥರ ಹಾಕ್ಬಿಡ್ಬೇಕು. ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಮತ್ತೆ ಈ ಥರ ಕಲರಲ್ಲಿ ಆಗಿರುತ್ತೆ. ಆವಾಗ ಈಗೆಲ್ಲ ಇದನ್ನು ತಿರುಗಿಸ್ಬೇಕು. ಸೊ ಎರಡೂ ಕಡೆ ಆಗೋ ಥರ ನೋಡ್ಕೋಬೇಕು. ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು. ಈಗ ಇದು ಎರಡೂ ಕಡೆ ಆಗಿದೆ. ಸೊ ಈಗ ನಾವು ಈ ಥರ ಟೆಸ್ಟ್ ಮಾಡಬೇಕು ಅಂದರೆ ನಾವು ಒಂದು ಸೌಟ್ ತೊಗೊಂಡು ಈ ಥರ ಚುಚ್ಚಿದ್ರೆ ನಿಮಗೆ ಬದನೆಕಾಯಿ ಆಗಿದೆಯೋ ಇಲ್ಲೋ ಗೊತ್ತಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ನೋಡಿ, ಈ ಥರ ಸೌಟ್ ತೊಗೊಂಡು ಚುಚ್ಚಿದ್ರೆ ಅದು ಆಗಿದೆ ಅಂತ ಅರ್ಥ, ಬೆಂದಿದೆ ಅಂತ ಅರ್ಥ. ನಾವೀಗ ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಈ ಬಿಳಿ ಎಳ್ಳು ದಿನ ಸ್ವಲ್ಪ ತಿಂತಾ ಇದ್ದರೆ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಅಯಾನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಹಾರ್ಟ್ಗೆ ತುಂಬ ಒಳ್ಳೆಯದು. ನಾನಂತೂ ದಿನ ಸ್ವಲ್ಪ ಯೂಸ್ ಮಾಡ್ತೀನಿ. ನೀವು ಯೂಸ್ ಮಾಡ್ತೀರಾ? ಕಮೆಂಟ್ ಮಾಡಿ. ಸೊ ಈಗ ನಮ್ಮ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಈಗ ಇದಕ್ಕೆ ಹುಣಸೆಹಣ್ಣು ರಸನ ನಾವು ಸಪ್ರೇಟ್ ಮಾಡಬೇಕು. ಸೊ ಒಂದು ಬೌಲ್ ತೊಗೊಂಡು ಈ ರಸನೆಲ್ಲ ಇದರೊಳಗೆ ಹಾಕ್ಕೊಂಡು ಬಿಡೋಣ. ಈಗ ಹಾಕ್ಕೊಂಡು ಇದರಲ್ಲಿ ನಾವು ಬೆಲ್ಲನ ಆ್ಯಡ್ ಮಾಡಬೇಕು. ಸೊ ಗೊಜ್ಜಂದರೆ ಮೇಯ್ನು ಬೆಲ್ಲ. ಸೊ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ನೋಡಿ, ಅರಿಶಿನ ಕೂಡ ಹಾಕಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಆ ಬೆಲ್ಲ ಕರಗೋ ಥರ ಚೆನ್ನಾಗಿ ಕೈ ಆಡಿಸಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ಎಳ್ಳು ಹಾಕಿದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಒಗ್ಗರಣೆ ಕುಟ್ಕೋಬೇಕಲ್ವ. ನಮ್ಮ ಹುಳಿ ಬಜ್ಜಿಗೆ ಹಾಕಲಿಕ್ಕೆ ಸಾಸಿವೆ, ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಇಂಗು, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಕೊಟ್ಟರೆ ನಮ್ಮ ಒಗ್ಗರಣೆ ಕಂಪ್ಲೀಟ್. ಸೊ ಈಗ ಒಂದು ತಟ್ಟೆನಲ್ಲಿ ನೀವು ಈ ಬದನೆಕಾಯಿನೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಿಮಗೆ ಸಿಪ್ಪೆ ಬೇಡ ಅಂದರೆ ತೆಗೋಬೋದು, ಬಟ್ ನನಗೆ ಸಿಪ್ಪೆ ಇಷ್ಟ, ಸೊ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಈ ಹುಣಸೆಹಣ್ಣು ರಸದ ಬೌಲ್ನಲ್ಲಿ ಅದಿಷ್ಟನ್ನು ಬದನೆಕಾಯಿದಿಷ್ಟನ್ನು ಹಾಕ್ಕೊಂಡ್ಬಿಡ್ಬೇಕು. ಹಾಗೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಟಿರೋದ್ರಲ್ಲಿ ತೆಗೆದುಬಿಟ್ಟು ಇದನ್ನು ಖಾರ ಬೇಕಲ್ವ, ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಸೊ ನಮ್ಮ ಹುಳಿ ಬಜ್ಜಿ ಕಂಪ್ಲೀಟ್ ಆಗೋಯ್ತು. ಇವಾಗ ನೋಡಿ, ಇಲ್ಲಿ ಒಗ್ಗರಣೆ ಕೊಟ್ಟಮೇಲೆ ಏನು ಬ್ಯೂಟಿಫುಲ್ ಆಗಿದೆ ಇದರ ಕಲರು. ನಾವಂತೂ ಸವಿಯೋಕ್ಕೆ ರೆಡಿ. ಇದ್ರ ಜೊತೆಗೆ ಒಂದೆರಡು ಉಪ್ಪು ಮೆಣಸಿನ್ಕಾಯಿ, ಹಾಗೆ ಒಂದೆರಡು ಸಂಡಿಗೆ ಕರ್ಕೊಂಡಿದ್ದೀವಿ. ನಿಮಗೂ ತಿನ್ಬೇಕು ಅನಿಸ್ತಿದೆಯಾ? ಈಗಲೇ ಹೋಗಿ ಹುಳಿ ಬಜ್ಜಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.